ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಧನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಶನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೇವೆ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಎಕ್ಸಾಮಿನೇಷನ್ ಅನ್ನ ಕೆ ಅವರು ಮಾಡಿದ್ರು. ಅದರ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನ ದಿನಾಂಕ 3/3/2026 ಬಿಡುಗಡೆ ಮಾಡಿದ್ರು. ಅದರ ಒಂದು ಆಕ್ಷೇಪಣೆ ಏನಾದರೂ ಸಲ್ಲಿಸೋರಿದ್ದಿದ್ರೆ ಸೊ ಅದು ಕೊನೆ ದಿನಾಂಕವನ್ನು ಕೂಡ ಸಲ್ಲಿಸಿದ್ರು. ಅಂದ್ರೆ ಕೊನೆ ದಿನಾಂಕವನ್ನು ಕೂಡ ಕೊಟ್ಟಿದ್ರು. ಅದು ಇವತ್ತು ಕೊನೆಯ ದಿನಾಂಕ ಆಗಿರುವಂತಹದ್ದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತಾತ್ಕಾಲಿಕ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಂತ ಹೇಳಿದ್ರು 7/3/2026 ಅಂದ್ರೆ ಇವತ್ತು ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಯಾರಾದ್ರೂ ಕೂಡ ಸಲ್ಲಿಸರಿದ್ರೆ ಸಲ್ಲಿಸಿ, ಓಕೆನಾ? ಸೊ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಅವರು ಬಿಟ್ಟಿರುವಂತಹ ಕೀ ಆನ್ಸರಿಗೂ ನೀವೇನಾದ್ರೂ ತಪ್ಪು, ಅವರು ಬಿಟ್ಟಿರುವಂತಹ ತಾತ್ಕಾಲಿಕ ಕೀ ಆನ್ಸರ್ ಅಲ್ಲಿ ಏನಾದ್ರೂ ತಪ್ಪಿದ್ರೆ ಅದನ್ನ ಪರಿಷ್ಕರಣೆ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಪರಿಷ್ಕರಣೆ ಕೀ ಉತ್ತರಗಳು ಅಂತೇಳಿ ನೆಕ್ಸ್ಟ್ ಬಿಡ್ತಾರಂತೆ ನಾನು ಹೇಳಿದ್ದೆ. ಓಕೆ, ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರುವಂತದ್ದು ಏನಂತಂದ್ರೆ ನಂದು 50 ಆಗಿದೆ ಆಗುತ್ತಾ ಸರ್, 60 ಆಗಿದೆ ಆಗುತ್ತಾ ಅಂತೇಳಿ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ ಕೇಳ್ತಾ ಇದ್ದೀರಾ. ಸೊ ಪ್ರತಿಯೊಬ್ಬರಿಗೂ ಕೂಡ ಆನ್ಸರ್ ಮಾಡಕ್ ಆಗದೆ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಮಾಡಿದೀನಿ ನಾನು. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಕಳೆದ ಬಾರಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2025 ನಾನು ತೋರಿಸ್ಬಿಡ್ತೀನಿ. 2025ಕ್ಕೆ ಎಷ್ಟು ಲೀಸ್ಟ್ ಬಿಟ್ಟಿದ್ರು ಅಂತ ಹೇಳಿ. ನೀವು ನೋಡ್ಬೋದು ಇಲ್ಲಿ 2025 ಒಂದು ಕ್ರೈಸ್ ಡಿಪಾರ್ಟ್ಮೆಂಟ್ ಅಂತ ಸಂಬಂಧಪಟ್ಟ ಹಾಗೆ 2025 4ನೇ ಸುತ್ತಿನ ಸೀಟ್ ಹಂಚಿಕೆ ಪಟ್ಟಿಯನ್ನು ಕೂಡ ಬಿಟ್ಟಿದ್ರು. ಈ ಸಾರಿ ಏನ್ ಕೊಟ್ಟಿದ್ದಾರೆ ಮಾಹಿತಿ ಪುಸ್ತಕದಲ್ಲಿ ಅನ್ನೋದಾದ್ರೆ, ಈ ಸರಿ 1 ಮತ್ತು 2ನೇ ಲೀಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. 3ನೇ ಲೀಸ್ಟ್ ಅನ್ನು ಬಿಡುಗಡೆ ಮಾಡೋದನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ 1 ಮತ್ತು 2ನೇ ಲೀಸ್ಟ್ ಅಲ್ಲಿ ಏನಾದ್ರೂ ಸೀಟುಗಳು ಉಳಿಕೆ ಕಂಡಲ್ಲಿ ಮಾತ್ರ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ, ಅವಶ್ಯವಿದ್ದಲ್ಲಿ ಅಂದ್ರೆ ಅಲ್ಲಿ ಸೀಟ್ ಉಳಿದ್ರೆ ಮಾತ್ರ ತಾನೇ ಇಲ್ಲಿ ತಗೊಳಕ್ಕಾಗೋದು 3ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ. ಆದ್ರಿಂದ ಇಲ್ಲಿ ಅವಶ್ಯವಿದ್ದಲ್ಲಿ ಮಾತ್ರ ಅಂತ ಹೇಳಿ ಕೊಟ್ಟಿರುವಂತಹದ್ದು ನೀವು ಗಮನಿಸಬಹುದು. ಮಾಹಿತಿ ಪುಸ್ತಕದಲ್ಲಿ ಅವಶ್ಯವಿದ್ದಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ದೆನ್ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಈ ಸರಿ ಕಾಂಪಿಟೇಷನ್ ತುಂಬಾನೇ ಇದೆ. ಪ್ರಶ್ನೆ ಪತ್ರಿಕೆನೂ ಕೂಡ ಕ್ಲಿಷ್ಟಕರವಾಗಿತ್ತು, ತುಂಬಾನೇ ಕಷ್ಟ ಇತ್ತು ಪೇಪರ್ ಅಂತ ಹೇಳಿ ವಿದ್ಯಾರ್ಥಿಗಳು ಹೇಳಿರುವಂಥದ್ದು ನಾವು ಕೂಡ ಗಮನಿಸಿದಾಗ ಒಂದು 50-50 ಪೇಪರ್ 70 ಇದ್ರೂ ಕೂಡ ಒಂದು 50-50 ಕಷ್ಟ ಇತ್ತು. ಬಹಳಷ್ಟು ವಿದ್ಯಾರ್ಥಿಗಳು ಸ್ಕೋರ್ ಮಾಡಿದ್ರೆ ಅದರಲ್ಲೇ ಕೂಡ ವೆರಿ ಗುಡ್. ನೆಕ್ಸ್ಟ್ ಏನಂತ ಅಂದ್ರೆ 1ನೇ ಮತ್ತು 2ನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂತಹ ವಿದ್ಯಾರ್ಥಿಗಳು 60+, 70+, 80+ ಮತ್ತೆ ನಿಮ್ಮ ಕ್ಯಾಟಗರಿಯನ್ನು ಕೂಡ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತದೆ. ಓಕೆನಾ? ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು 60+ ತೆಗೆದುಕೊಂಡಿದ್ರೆ ನೀವು ಆದ್ಯತೆ ಮೇರೆಗೆ ಅಂದ್ರೆ ನೀವು ಅಡ್ಮಿಷನ್ ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ನೀವು ಹತ್ತಿರದಲ್ಲಿರುವಂತಹ ಸ್ಕೂಲ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕ್ತಾ ಇರ್ತೀರಲ್ವಾ. ಸೊ ಆ ಆದ್ಯತೆ ಮೇರೆಗೆ ಎಷ್ಟು ಜನ ಈ ಸ್ಕೂಲ್ಗೆ ಕೊಟ್ಟಿದ್ದಾರೆ, ಸೊ ಎಷ್ಟು ಜನ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ, ಯಾರ್ದು ಹೈಯೆಸ್ಟ್ ಮಾರ್ಕ್ಸ್ ಇದೆ ಅದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಸ್ಕೂಲ್ನ ಅಲಾಟ್ಮೆಂಟ್ ಮಾಡುವಂಥದ್ದು. ಓಕೆ, ನೀವು ಹಾಕಿರುವಂತಹ ಅರ್ಜಿಯಲ್ಲಿ ಏನೇನು ಕೋಟಾವನ್ನು ಹಾಕಿರ್ತೀರ ಅದೆಲ್ಲನೂ ಕೂಡ ನಿಮ್ಮ ಹತ್ರ ಇಟ್ಕೋಬೇಕು. ಯಾಕಂತಂದ್ರೆ ಈಗಾಗಲೇ ಈಗ ಇವತ್ತು ಕೊನೆಯ ದಿನಾಂಕ ಆಗಿರುತ್ತೆ. ಯಾವುದಕ್ಕೆ? ತಾತ್ಕಾಲಿಕ ಕೀ ಉತ್ತರಗಳಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಇವತ್ತು ಕೊನೆಯ ದಿನಾಂಕ. ಓಕೆ, ಇದಾದ ಬಳಿಕ ಎಕ್ಸ್ಟೆಂಡ್ ಮಾಡೋದಿಲ್ಲ. ಅಂದ್ರೆ ತಾತ್ಕಾಲಿಕ ಕೀ ಉತ್ತರಗಳಿಗೆ ಏನ್ ಮಾಡ್ತಾರೆ, ಇವತ್ತೇ ಕೊನೆಯ ದಿನಾಂಕ, ಎಕ್ಸ್ಟೆಂಡ್ ಮಾಡೋದಿಲ್ಲ. ನೆಕ್ಸ್ಟ್ ಏನ್ ಬಿಡ್ತಾರೆ, ಪ್ರೋಸೆಸ್ ತುಂಬಾ ಕ್ವಿಕ್ಲಿ ಆಗ್ಬೇಕಾಗಿರೋದ್ರಿಂದ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಡುವಂಥದ್ದು. ನಿಮ್ಮ ಒಂದು ಮಾರ್ಚ್ ಕೊನೆಯ ವಾರದಲ್ಲಿ ಮೆರಿಟ್ ಪಟ್ಟಿ ಅಂತ ಅಂದ್ರೆ ಇದುವರೆಗೂ ಏನು ಎಕ್ಸಾಮ್ ಅನ್ನ ಬರ್ದಿದ್ದೀರಾ 5ನೇ ತರಗತಿ ಎಲ್ಲಾ ವಿದ್ಯಾರ್ಥಿಗಳು ಒಂದು ರ್ಯಾಂಕ್ ಮತ್ತು ಮೆರಿಟ್ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ. ಅದಾದ ಬಳಿಕ ಏನ್ ಮಾಡ್ತಾರೆ ಅಂತಂದ್ರೆ ಏಪ್ರಿಲ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಏನ್ ಮಾಡ್ತಾರೆ, 1ನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ. ನಂತರದಲ್ಲಿ 2ನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ.
ಅಲ್ಲಿ ಹೇಳ್ಬಿಟ್ಟಾರೆ, ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಮೂರನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ದಿನಾಂಕವನ್ನ ಕೊಟ್ಟು ಅವಶ್ಯವಿದ್ದಲ್ಲಿ ಅಂತ ಹೇಳಿ ಮಾತ್ರ ಕೊಟ್ಟಿರುವಂತದ್ದು, ನೆನ್ಪಿಟ್ಕೊಳ್ಳಿ. ಇದಿಷ್ಟು ಮಾಹಿತಿಯನ್ನ ಶೇರ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊಳ್ತಿದ್ದೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.